ಅರಮನೆಗೆ ಯಾಕೆ ಲೈಟನ್ನು ಮಾಡಬಾರ್ದು ಅಂತ ಸುಂದರವಾದ ಅರಮನೆ ಇದೆ, ಅದಕ್ಕೆ ಚಿನ್ನದ ಬಲ್ಬ್ಗಳನ್ನು ಹಾಕಿ ಯಾಕೆ ನಾವು ಮಾಡಬಾರ್ದು ಅಂತ ಮಹಾರಾಜರು ಕೇಳ್ತಾರೆ. ಅದಕ್ಕೆ ಮಹಾರಾಜರು ಒಪ್ಕೋತಾರೆ, ಮಾಡೋದಿದ್ರೆ ಮಾಡಿ, ನಂದೇನು ಅಭ್ಯಂತರ ಇಲ್ಲ ಅಂತ. ಸೊ ಅದು ಒಂದು DPR ಮಾಡಿ ಎರಡನ್ನೂ ಮಹಾರಾಜರಿಗೆ ತಲುಪಿಸ್ತಾರೆ. ಪ್ರಾರಂಭದಲ್ಲಿ ಆ ಬಲ್ಬ್ಗಳನ್ನು ಹಾಕಿರೋದು ಬಹುಶಃ ಯಾರು ಲೆಕ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ, 90,000 ಬಲ್ಬ್ಗಳನ್ನು ಹಾಕಿದ್ದಾರೆ. ಈ 90,000 ಬಲ್ಬ್ಗಳು ಮ್ಯಾನುಫ್ಯಾಕ್ಚರ್ ಆಗಿದ್ದೆಲ್ಲ ಮೈಸೂರು ಲ್ಯಾಂಪ್ಸಲ್ಲಿ. ಅದು ಹೇಗೆ ಅಂದರೆ ಅದರ ವಿಶೇಷತೆ ತುಂಬ ಇದಾಗಿದೆ. ಆ ಬಲ್ಪು ಸಾಮಾನ್ಯ ಜನರು ಕಳಚಿ ತಗೊಂಡೋಗಿ ಅವ್ರ ಮನೇಲಿ ಹಾಕ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಬಲ್ಬ್ಗೆ ಸ್ಕ್ರೂ ಟೈಪ್ ಇದೆ. ಅದನ್ನು ಹಿಂಗೆ ಸ್ಕ್ರೂ ಹಾಕಿ ತಿರುಗಿಸ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅಲ್ಲಿ ಕಚ್ಕೊಂಡ್ಬಿಡ್ತದೆ. ಆಮೇಲೆ ವರ್ಷ ಬರ್ನ್ ಆದರೆ ಆ ಬಲ್ಬ್ಗಳನ್ನು ಬದಲಾಯಿಸ್ತಾರೆ. ದಸರಾ ಟೈಮ್ನಲ್ಲಿ ಈಗ ಬದಲಾಯಿಸಿರ್ಬೇಕಿತ್ತು ಅದಕ್ಕಾಗಲೇ. ಇವತ್ತು ಆ ಬಲ್ಬ್ಗಳ ಸಂಖ್ಯೆ 1,20,000 ಇದೆಯಂತೆ. ಮೊದಲಿದ್ದಿದ್ದು 90,000, ಈಗ ಹೆಚ್ಚು ಮಾಡಿದ್ದಾರೆ. ಈ ಬಲ್ಬ್ ನಮ್ಮ ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟ್ರಿ ಕ್ಲೋಸ್ ಆಗೋಯ್ತು. ಅದಾದಮೇಲೆ ಬಲ್ಬ್ ಬೇಕಾದಾಗ ಏನು ಮಾಡಿದ್ರು, ಈಗ ಚೆನ್ನೈ, ಕಲ್ಕತ್ತಾ ಮತ್ತು ಹೈದರಾಬಾದಿಂದ ತರಿಸ್ಕೊಂಡು ಆ ಬಲ್ಬ್ಗಳನ್ನು ಹಾಕ್ತಾ ಇದ್ದಾರೆ. ಅವು ಯಾವುದು ಬ್ರೈಟ್ ಲೈಟ್ ಕೊಡ್ತಕ್ಕಂಥವಲ್ಲ, ಅರಮನೆಗೆ ಸೌಂದರ್ಯವನ್ನು ಹೆಚ್ಚಿರ್ತಕ್ಕಂಥದ್ದು. ಬಹುಶಃ ನಾನು ತಿಳಿದಂಗೆ ಓದ್ದಂಗೆ ಇಂತಹ ಲೈಟಿಂಗು ಯಾವ ಅರಮನೆಗೂ ಇಲ್ಲ.